ಜಾರಕಿಹೊಳಿ ಅವರ ಡೆಲ್ಲಿ ದಂಡಯಾತ್ರೆ ಕುರಿತಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಗಂಡಿನಿಂದ ಕಾಯ್ತಾ ಇರುವಂತ ಡಿಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಆದಂತಹ ಪ್ರಭಾವವನ್ನು ಬಳಸಿ ಹೈಕಮಾಂಡ್ ಮುಂದೆ ಒತ್ತಡ ಹೇರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಮುಖ್ಯಮಂತ್ರಿ ಮಾಡಿ ಎರಡು ವರ್ಷ ಅಂತ ಹೇಳಿ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾ ಇರೋದು ಅವರ ಆಸೆಗೆ ತಣ್ಣೀರು ಎರಚೋದಕ್ಕೆ ಅನ್ನುವಂಥದ್ದು ರಾಜಕೀಯವಾಗಿ ಚರ್ಚೆ. ಹೀಗೆಲ್ಲಿರುವಾಗ ಉತ್ತರ ಕೊಡಬೇಕಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗ್ಬೇಕಾಗಿದೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಬೇರೆ ಒಂದು ಮೀಟಿಂಗ್ ಕರೆದುಬಿಟ್ಟಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ 6ನೇ ತಾರೀಕು. 5ನೇ ತಾರೀಕು ನನ್ನೊಂದು ಬುಕ್ ರಿಲೀಸ್ ಇದೆ. ಅದಾದಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ದು ಅಪೀಲ್ ಏನಿದೆ, ತಮಿಳ್ನಾಡು ಅಪೀಲ್ ಏನಿದೆ, ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬರ್ರಿ ಬಿಡಿ. MLAಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕವ್ರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು. ರಿಜ್ವಾನ್ಗೆ, ಸುರೇಶ್ಗೆ, ನಮ್ಮ ಶ್ರೀನಿವಾಸ್ ಮನೆಗೆ, ಬೇರೆ ಯಾರಿಗೆಲ್ಲ ಎಲ್ಲೆಲ್ಲ ಒಂದು ನಮ್ಮ ಪಟೇಲ್ MP ಅವನಿಗೆ, ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ. ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ. ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳಕ್ಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ. ಜಾರಕಿಹೊಳಿ ಅವರ ಡೆಲ್ಲಿ ದಂಡಯಾತ್ರೆ ಕುರಿತಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಗಂಡಿನಿಂದ ಕಾಯ್ತಾ ಇರುವಂತ ಡಿಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಆದಂತಹ ಪ್ರಭಾವವನ್ನು ಬಳಸಿ ಹೈಕಮಾಂಡ್ ಮುಂದೆ ಒತ್ತಡ ಹೇರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಮುಖ್ಯಮಂತ್ರಿ ಮಾಡಿ ಎರಡು ವರ್ಷ ಅಂತ ಹೇಳಿ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾ ಇರೋದು ಅವರ ಆಸೆಗೆ ತಣ್ಣೀರು ಎರಚೋದಕ್ಕೆ ಅನ್ನುವಂಥದ್ದು ರಾಜಕೀಯವಾಗಿ ಚರ್ಚೆ. ಹೀಗೆಲ್ಲಿರುವಾಗ ಉತ್ತರ ಕೊಡಬೇಕಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗ್ಬೇಕಾಗಿದೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಬೇರೆ ಒಂದು ಮೀಟಿಂಗ್ ಕರೆದುಬಿಟ್ಟಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ 6ನೇ ತಾರೀಕು. 5ನೇ ತಾರೀಕು ನನ್ನೊಂದು ಬುಕ್ ರಿಲೀಸ್ ಇದೆ. ಅದಾದಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ದು ಅಪೀಲ್ ಏನಿದೆ, ತಮಿಳ್ನಾಡು ಅಪೀಲ್ ಏನಿದೆ, ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬರ್ರಿ ಬಿಡಿ. MLAಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕವ್ರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು. ರಿಜ್ವಾನ್ಗೆ, ಸುರೇಶ್ಗೆ, ನಮ್ಮ ಶ್ರೀನಿವಾಸ್ ಮನೆಗೆ, ಬೇರೆ ಯಾರಿಗೆಲ್ಲ ಎಲ್ಲೆಲ್ಲ ಒಂದು ನಮ್ಮ ಪಟೇಲ್ MP ಅವನಿಗೆ, ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ. ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ. ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳಕ್ಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ. ಜಾರಕಿಹೊಳಿ ಅವರ ಡೆಲ್ಲಿ ದಂಡಯಾತ್ರೆ ಕುರಿತಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಗಂಡಿನಿಂದ ಕಾಯ್ತಾ ಇರುವಂತ ಡಿಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಆದಂತಹ ಪ್ರಭಾವವನ್ನು ಬಳಸಿ ಹೈಕಮಾಂಡ್ ಮುಂದೆ ಒತ್ತಡ ಹೇರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಮುಖ್ಯಮಂತ್ರಿ ಮಾಡಿ ಎರಡು ವರ್ಷ ಅಂತ ಹೇಳಿ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾ ಇರೋದು ಅವರ ಆಸೆಗೆ ತಣ್ಣೀರು ಎರಚೋದಕ್ಕೆ ಅನ್ನುವಂಥದ್ದು ರಾಜಕೀಯವಾಗಿ ಚರ್ಚೆ. ಹೀಗೆಲ್ಲಿರುವಾಗ ಉತ್ತರ ಕೊಡಬೇಕಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗ್ಬೇಕಾಗಿದೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಬೇರೆ ಒಂದು ಮೀಟಿಂಗ್ ಕರೆದುಬಿಟ್ಟಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ 6ನೇ ತಾರೀಕು. 5ನೇ ತಾರೀಕು ನನ್ನೊಂದು ಬುಕ್ ರಿಲೀಸ್ ಇದೆ. ಅದಾದಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ದು ಅಪೀಲ್ ಏನಿದೆ, ತಮಿಳ್ನಾಡು ಅಪೀಲ್ ಏನಿದೆ,
ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬರ್ಲಿ ಬಿಡಿ. MLA ಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕವ್ರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು. ರಿಜ್ವಾನ್ಗೆ, ಸುರೇಶ್ಗೆ, ನಮ್ಮ ಶ್ರೀನಿವಾಸ್ ಮನೆಗೆ, ಬೇರೆ ಯಾರಿಗೆಲ್ಲ ಎಲ್ಲೆಲ್ಲೋ ಒಂದು ನಮ್ಮ ಪಟೇಲ್ MP ಅವನಿಗೆ, ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ. ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ. ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳಕ್ಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ. ಜಾರಕಿಹೊಳಿ ಅವರ ಡೆಲ್ಲಿ ದಂಡಯಾತ್ರೆ ಕುರಿತಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಗಂಡಿನಿಂದ ಕಾಯ್ತಾ ಇರುವಂತಹ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. DCM DK ಶಿವಕುಮಾರ್ ತಮ್ಮದೇ ಆದಂತಹ ಪ್ರಭಾವವನ್ನು ಬಳಸಿ ಹೈಕಮಾಂಡ್ ಮುಂದೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಮುಖ್ಯಮಂತ್ರಿ ಮಾಡಿ ಎರಡು ವರ್ಷ ಅಂತೇಳಿ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾ ಇರೋದು ಅವರ ಆಸೆಗೆ ತಣ್ಣೀರು ಎರಚೋದಕ್ಕೆ ಅನ್ನುವಂಥದ್ದು ರಾಜಕೀಯವಾಗಿ ಚರ್ಚೆ. ಹೀಗೆಲ್ಲಿರುವಾಗ ಉತ್ತರ ಕೊಡಬೇಕಲ್ಲ. DCM DK ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗ್ಬೇಕಾಗಿದೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಬೇರೆ ಒಂದು ಮೀಟಿಂಗ್ ಕರೆದುಬಿಟ್ಟಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ 6ನೇ ತಾರೀಕು. 5ನೇ ತಾರೀಕು ನನ್ನೊಂದು ಬುಕ್ ರಿಲೀಸ್ ಇದೆ. ಅದಾದಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ದು ಅಪೀಲ್ ಏನಿದೆ, ತಮಿಳ್ನಾಡು ಅಪೀಲ್ ಏನಿದೆ, ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬರ್ಲಿ ಬಿಡಿ. MLA ಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕವ್ರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು. ರಿಜ್ವಾನ್ಗೆ, ಸುರೇಶ್ಗೆ, ನಮ್ಮ ಶ್ರೀನಿವಾಸ್ ಮನೆಗೆ, ಬೇರೆ ಯಾರಿಗೆಲ್ಲ ಎಲ್ಲೆಲ್ಲೋ ಒಂದು ನಮ್ಮ ಪಟೇಲ್ MP ಅವನಿಗೆ, ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ. ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ. ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳಕ್ಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಜಾರಕಿಹೊಳಿ ಅವರ ಡೆಲ್ಲಿ ದಂಡಯಾತ್ರೆ ಕುರಿತಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಗಂಡಿನಿಂದ ಕಾಯ್ತಾ ಇರುವಂತಹ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. DCM DK ಶಿವಕುಮಾರ್ ತಮ್ಮದೇ ಆದಂತಹ ಪ್ರಭಾವವನ್ನು ಬಳಸಿ ಹೈಕಮಾಂಡ್ ಮುಂದೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಮುಖ್ಯಮಂತ್ರಿ ಮಾಡಿ ಎರಡು ವರ್ಷ ಅಂತೇಳಿ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾ ಇರೋದು ಅವರ ಆಸೆಗೆ ತಣ್ಣೀರು ಎರಚೋದಕ್ಕೆ ಅನ್ನುವಂಥದ್ದು ರಾಜಕೀಯವಾಗಿ ಚರ್ಚೆ. ಹೀಗೆಲ್ಲಿರುವಾಗ ಉತ್ತರ ಕೊಡಬೇಕಲ್ಲ. DCM DK ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗ್ಬೇಕಾಗಿದೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಬೇರೆ ಒಂದು ಮೀಟಿಂಗ್ ಕರೆದುಬಿಟ್ಟಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ 6ನೇ ತಾರೀಕು. 5ನೇ ತಾರೀಕು ನನ್ನೊಂದು ಬುಕ್ ರಿಲೀಸ್ ಇದೆ. ಅದಾದಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ದು ಅಪೀಲ್ ಏನಿದೆ, ತಮಿಳ್ನಾಡು ಅಪೀಲ್ ಏನಿದೆ, ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬರ್ಲಿ ಬಿಡಿ. MLA ಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕವ್ರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು. ರಿಜ್ವಾನ್ಗೆ, ಸುರೇಶ್ಗೆ, ನಮ್ಮ ಶ್ರೀನಿವಾಸ್ ಮನೆಗೆ, ಬೇರೆ ಯಾರಿಗೆಲ್ಲ ಎಲ್ಲೆಲ್ಲೋ ಒಂದು ನಮ್ಮ ಪಟೇಲ್ MP ಅವನಿಗೆ, ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ. ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ. ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳಕ್ಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ.